ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೆಷಲ್ ಆಗಿರೋವಂಥ ಒಂದು ಸಿರಿಧಾನ್ಯದ ರೆಸಿಪಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆರ್ಕಾ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ. ಎಲ್ಲ ವೆರೈಟಿಗಳನ್ನೂ ಕೇಳಿರ್ತೀರಾ, ಆದರೆ ಆರ್ಕಾದಲ್ಲಿ ಟೊಮೆಟೊ ಬಾತ್ ಅಂತಿದ್ದಂಗೆ ಅನ್ನಂಗಿರುತ್ತಲ್ವ. ಕಳೆದ ತಿಂಗಳು DD9 ಚಂದನ ದೂರದರ್ಶನ ಚಾನಲ್ಗೆ ನಾನು ಈ ಆರ್ಕಾ ಟೊಮೆಟೊ ಬಾತ್ನ ಮಾಡಿದ್ದೆ. ಸೊ ನಮ್ಮ ಚಾನಲಲ್ಲೂ ಇದನ್ನು ಮಾಡಿ ನಿಮಗೆ ತೋರಿಸ್ಬೇಕು ಅನ್ನೋದು ಆಸೆ ಆಯಿತು. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ. ಬನ್ನಿ ಈ ಆರ್ಕಾ ಟೊಮೆಟೊ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಒಳಗಡೆ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಇಂಚು ಚಕ್ಕೆ, 3 ಏಲಕ್ಕಿ, 3 ಲವಂಗ, 1 ಟೀ ಸ್ಪೂನ್ ಜೀರಿಗೆ, ಇದೆಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಎಲ್ಲ ಮಸಾಲೆದು ಹಸಿ ಘಮ ಹೋಗಲಿ. ಮಸಾಲೆ ಎಲ್ಲ ಒಳ್ಳೆ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ 2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನೋಡ್ಕೊಂಡು ಹಾಕೊಳ್ಳಿ. ನಾವು ಇಲ್ಲಿ ಖಾರದ ಪುಡಿನೂ ಹಾಕೋದ್ರಿಂದ ಹಸಿಮೆಣಸಿನ್ಕಾಯಿ ಟೇಸ್ಟ್ ಅಷ್ಟೇ ಹಾಕೊಳ್ಳೋದು. 1 ಈರುಳ್ಳಿ 1 ನಿಮಿಷ ಬಾಡಿಸ್ಕೊತೀನಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ. ಈರುಳ್ಳಿ 1 ನಿಮಿಷ ಬಾಡಿಸ್ಕೊಳ್ತಿದ್ದು. ಹಾಗೆ ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಒಂದು 7ರಿಂದ 8 ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಆವಾಗ ನೈಸ್ ಪೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ 1/4 ಕಪ್ಪಷ್ಟು ಹಸಿ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ, ಸೀಸನ್ ವೈಸ್ ಯಾವುದೇ ಒಂದು ಕಾಳುಗಳು ಸಿಗುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಮೇಯ್ನು ಆರ್ಕಾ ಟೊಮೆಟೊ ಬಾತ್ಗೆ ಟೊಮೆಟೊ ದಪ್ಪ ಸೈಜ್ದು 2 ಜಾಮ್ ಟೊಮೆಟೊ ತೊಗೊಂಡಿದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೊಮೆಟೊ ಒಂಚೂರು ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊದು ಹಸಿ ಘಮ ಎಲ್ಲ ಹೋಗಿ ಒಂಚೂರು ಸಾಫ್ಟ್ ಆದರೆ ಸಾಕು. ಅಚ್ಕಾರದ ಪುಡಿ 1 ಟೀ ಸ್ಪೂನ್ ಅಥವಾ ಖಾರಕ್ಕೆ ತಕ್ಕಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಧನಿಯಾ ಪುಡಿ 1 ಟೀ ಸ್ಪೂನ್. ಇದನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ 1 ಕಪ್ ಆರ್ಕ ತೊಗೊಂಡಿರೋದ್ರಿಂದ 2 ಕಪ್ಪಷ್ಟು ಒಂಚೂರು ಬೆಚ್ಚಗಿರೋ ಅಂಥ ನೀರನ್ನ ಹಾಕ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ಒಂದು ಟೊಮೆಟೊ ಹಾಕಿರೋ ಅಂಥ ರೆಸಿಪಿ ಮಾಡಬೇಕಾದ್ರೆ ಒಂದು ಚೂರು ಸಕ್ಕರೆ ಹಾಕೊಳ್ಳಿ, 1/4 ಟೀ ಸ್ಪೂನ್ಗೂ ಒಂದು ಸ್ವಲ್ಪ ಜಾಸ್ತಿ. ಆವಾಗ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಆದಂಗೆ ಆಗುತ್ತೆ. ಇದು ಕುದಿ ಬರೋದಕ್ಕೆ ಶುರು ಆಗಲಿ. ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ 1 ಕಪ್ಪಷ್ಟು ಆರ್ಕನ ಚೆನ್ನಾಗಿ ತೊಳೆದು ಮಿನಿಮಮ್ ಅರ್ಧ ಗಂಟೆನಾದರೂ ನೀರಲ್ಲಿ ನೆನೆಸ್ಕೋಬೇಕು. ಟೈಮ್ ಇದ್ದರೆ ಒಂದು 2 ಅವರ್ಸೇ ನೆನೆಸಿ. ನೆಂದಷ್ಟು ಇದು ನಿಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನಿಧಾನಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಟೈಮಲ್ಲೇ ಹಸಿ ತೆಂಗಿನ ತುರಿ 1 ಟೇಬಲ್ ಸ್ಪೂನ್, ಆಪ್ಷನಲ್ಲು ಇದು, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಇಲ್ಲ. ನೋಡಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 2 1 ಟೇಬಲ್ ಸ್ಪೂನ್ ಸಣ್ಣ ಕಟ್ ಮಾಡ್ಕೊಂಡಿರೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಮಿಕ್ಸ್ ಮಾಡಿಕೊಂಡು ಕುದಿ ಬರೋಕ್ಕೆ ಶುರು ಆಗ್ತಿದೆ ಹಾಗೆ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲೈಟಾಗಿ ಕುದಿ ಬರೋಕ್ಕೆ ಶುರು ಆಗಿದೆ. ಇವಾಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಪ್ರೆಷರ್ ಬಿಟ್ಟಿದೆ. ನಿಮಗೆ ನೋಡೋದಕ್ಕೆ ಮೇಲ್ಗಡೆ ಇನ್ನೂ ಹಾಗೆ ತೆಳುವಾಗಿರುತ್ತೆ, ಅಯ್ಯೋ ಇದೇನು ಬೆಂದಿಲ್ವೇನೋ ಅಂತ ಅನ್ಕೋಬೇಡಿ. ಇದು ನೋಡೋದಕ್ಕೆ ಹಂಗೆ ಅನಿಸುತ್ತೆ ಅಷ್ಟೇ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ಒಂದು 5 ನಿಮಿಷ ಬಿಡ್ತಿದ್ದ ಹಾಗೆ ಎಲ್ಲ ನಿಮಗೆ ಹೊಂದ್ಕೊಂಡಂಗಾಗುತ್ತೆ. ಟೊಮೆಟೊ ಬಾತ್ ಯಾವಾಗಲೂ ಹಾಗೇ ಮಾಡಿದಾಗ ಒಂದು ಸ್ವಲ್ಪ ತೆಳು ಅನಿಸುತ್ತೆ. ಒಂದು ಸ್ವಲ್ಪ ಹೊತ್ತು ಆಗ್ತಾ ಎಲ್ಲ ಹುಡಿ ಆದಂಗೆ ಆಗುತ್ತೆ. ಬಿಸಿ ಬಿಸಿ ಟೊಮೆಟೊ ಬಾತ್ ಆರ್ಕಾದಲ್ಲಿ ಮಾಡಿರೋದು ರೆಡಿ ಆಗಿದೆ ನೋಡಿ. ಈ ಟೊಮೆಟೊ ಬಾತ್ ಅಂತೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಅಕ್ಕಿ ಉಪಯೋಗಿಸ್ಕೊಂಡು ಮಾಡೋ ಟೊಮೆಟೊ ಬಾತೇ ಬೇರೆ ಥರ ಇರುತ್ತೆ, ಇದೇ ಬೇರೆ ಥರ ಇರುತ್ತೆ, ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.